ಕನ್ನಡ ಕೂಟದ ಫಲಕ ಈ ಫಲಕದಲ್ಲಿ ಹೀಗೆ ಬರೆದಿದೆ: ಕನ್ನಡ ಕೂಟ ಉತ್ತರ ಕ್ಯಾಲಿಫೋರ್ನಿಯಾ, ನಾರ್ದರ್ನ್ ಕ್ಯಾಲಿಫೋರ್ನಿಯಾ, ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. Kannada Kootta of Northern California, KKNC, extends its appreciation to KV Kumar for your outstanding contributions made in the fields of strategic planning, thought leadership, and executive management. Your achievements of winning several prestigious political, civilian, and government awards and honors are remarkable. Your appointment to the NAC, the White House, and the state of California has made us all very proud. We are honored to have you as guest at Sugiyana program. Saturday, January 29, 2011, Henry M. Gunn High School Auditorium, Palo Alto, California. Padma Rao President, Vinod Keremane Vice President, Gajanana Bhatt General Secretary, Nandakishore Treasurer, Ravi Prasad Public Relations, Abhijit Prahalad Event Management, Raghavendra KM Joint Secretary, Vijay Lakshman Cultural Chair. ಶ್ರೀ ಸೋಮಶೇಖರ್ ಹೆಬ್ಬಳ್ಳಿ ಅವರು ಶ್ರೀ KV ಕುಮಾರ್ ಅವರಿಗೆ ಈ ಫಲಕ ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಕುಮಾರ್, ಧನ್ಯವಾದಗಳು ಸೋಮಶೇಖರ್ ಅವರೇ. ಕರ್ನಾಟಕದಲ್ಲಿ ಕೋಲೆ ಬಸವನ್ನ ಹೀಗೆ ಮನೆಗಳ ಮುಂದೆ ಕರೆದುಕೊಂಡು ಬರೋದು ಸಾಮಾನ್ಯ. ಹಾಗೆ ಮಕರ ಸಂಕ್ರಾಂತಿ ದಿನ ಕಿಚ್ಚು ಹಚ್ಚಿ ಹಸುಗಳನ್ನ ಬೆಂಕಿ ದಾಟಿಸೋದು ಸಹಜ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಕ್ರಾಂತಿ ಅಂದರೆ ನೆನಪಿಗೆ ಬರೋದು ಎಳ್ಳು, ಬೆಲ್ಲ, ಕಬ್ಬು, ಸಕ್ಕರೆ ಹಚ್ಚು. ಅಂತೂ ಜನ ಹಾಡಿ ಹಿಗ್ಗುವ ಸಮಯ ಸುಗ್ಗಿ. ಹಿಂದೆ ಹಳ್ಳಿಯ ಕೇರಿಗಳಲ್ಲಿ ಜನ ಹಾಡಿದ್ದು ಜನಪದ ಗೀತೆಗಳನ್ನ, ಬ್ರಾಹ್ಮಣರ ಮನೆಗಳಲ್ಲಿ ಸಂಪ್ರದಾಯದ ಹಾಡುಗಳನ್ನ. 20ನೇ ಶತಮಾನದ ಪ್ರಾರಂಭದಲ್ಲಿ ನವೋದಯ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿದವರು BM ಶ್ರೀಕಂಠಯ್ಯನವರು. ಅವರ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ಕನ್ನಡ ಭಾವಗೀತೆಗಳಿಗೆ ನಂದಾದೀಪವಾಯಿತು. ಮುಂದೆ ಬೇಂದ್ರೆ, ಕುವೆಂಪು, ಶಿವರುದ್ರಪ್ಪ, ಅಡಿಗರು, ಪೂತಿನ ಮುಂತಾದವರು ಭಾವಗೀತೆಗಳ ಶಿಲ್ಪಿಗಳಾದರು. ಕವಿತೆ ಬರೆಯೋದೇನೋ ಸರಿ, ಆದರೆ ಜನಸಾಮಾನ್ಯರನ್ನು ಅದು ಮುಟ್ಟಬೇಕಾದ್ರೆ ಅದಕ್ಕೊಬ್ಬ ನಾವಿಕವಿ. 1949ರಲ್ಲಿ ಕವಿ ಮತ್ತು ಜನರ ಕೊಂಡಿಯಾಗಿ ಬಂದದ್ದು P. ಕಾಳಿಂಗರಾಯರು. ದಿವಂಗತ ಕಾಳಿಂಗರಾಯರು ಕನ್ನಡ ಭಾವಗೀತೆಗಳ ರೂವಾರಿ ಅಂದರೆ ಅತಿಶಯೋಕ್ತಿ ಏನಲ್ಲ. ಅಡಿಗರ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ ಕವಿತೆಯನ್ನ ಕಾಳಿಂಗರಾಯರ ಧ್ವನಿಯಲ್ಲಿ ಕೇಳಿ ಕಣ್ಣಲ್ಲಿ ನೀರು ಬರದ ಜನರು ಇರಲಿಕ್ಕೇ ಇಲ್ಲ. ಅದು ಬೆಟ್ಟ ಇದು ಬೆಟ್ಟವೋ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇಳಿದು ಬಾ ತಾಯಿ ಇಳಿದು ಬಾ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಮುಂತಾದ ಹಲವಾರು ಶೈಲಿಗಳ ಭಾವಗೀತೆಗಳನ್ನು ಜನಪ್ರಿಯಗೊಳಿಸಿದವರು ದಿವಂಗತ ಕಾಳಿಂಗರಾಯರು. ಕಾಳಿಂಗರಾಯರು 1949ರಲ್ಲಿ ಬಂದರೆ ಅವರ ಬೆನ್ನ ಹಿಂದೆಯೇ 1950ರಲ್ಲಿ ಬಂದದ್ದು ಶ್ರೀಮತಿ HR ಲೀಲಾವತಿಯವರು. ಆಕಾಶವಾಣಿಯ ಮೂಲಕ ಮನೆಗಳನ್ನು ಭಾವಗೀತೆಗಳು ತಟ್ಟಿದ್ದು ಶ್ರೀಮತಿ ಲೀಲಾವತಿಯವರಿಂದ. ಹುಡುಗಣ ಬೇಷ್ಟಿತ, ಹೌದೇನೆ ಉಮ, ಭರತ ಭೂಮಿ ನನ್ನ ತಾಯಿ, ಅಂತರತಮ ನೀ ಗುರು ಹಾಡುಗಳು ಅಂದಿನಷ್ಟೇ ಇಂದಿಗೂ ಜನಪ್ರಿಯ. ಲೀಲಾವತಿಯವರು ಹಾಡಿದ್ದು ಮುಖ್ಯವಾಗಿ ಪದ್ಮಚರಣ್ ಅವರ ಸಂಗೀತ ನಿರ್ದೇಶನದಲ್ಲಿ. ಕನ್ನಡ ಭಾವಗೀತೆಗಳ ಉದ್ಧಾರಕರಲ್ಲಿ ಮುಖ್ಯವಾದವರೊಬ್ಬರು A.V. ಕೃಷ್ಣಮಾಚಾರ್ ಅಥವಾ ಪದ್ಮಚರಣ್. P. ಕಾಳಿಂಗರಾಯರು ಮತ್ತು HR ಲೀಲಾವತಿಯವರ ನಂತರ ಬಂದು ಕನ್ನಡ ಜನರನ್ನು ಹುಚ್ಚೆಬ್ಬಿಸಿದವರು ಮೈಸೂರು ಅನಂತಸ್ವಾಮಿಯವರು. ಪ್ರಾರಂಭದ ದಿನಗಳಲ್ಲಿ ಕನ್ನಡ ಭಾವಗೀತೆಗಳಿಗೆ ಭದ್ರವಾದ ಅಡಿಪಾಯ ಹಾಕಿದ P. ಕಾಳಿಂಗರಾಯರು, HR ಲೀಲಾವತಿ ಮತ್ತು ಮೈಸೂರು ಅನಂತಸ್ವಾಮಿ ಈ ಮೂವರು ಗಾಯಕರ ಕೊಡುಗೆ ಬಹಳ ಮಹತ್ವದ್ದು. ಲೀಲಾವತಿಯವರು ರಾಷ್ಟ್ರಕವಿ ಶಿವರುದ್ರಪ್ಪನವರನ್ನು ಜನಪ್ರಿಯಗೊಳಿಸಿದರೆ ಅನಂತಸ್ವಾಮಿಯವರು ಕವಿ ನಿಸ್ಸಾರ್ ಅಹಮದ್ ಅವರನ್ನು ಮನೆ ಮಾತಾಗಿಸಿದರು. ನಿತ್ಯೋತ್ಸವ, ಬೆಣ್ಣೆ ಕದ್ದ, ಎಲ್ಲ ಮರೆತಿರುವಾಗ, ಮತ್ತದೇ ಬೇಸರ, ಕುರಿಗಳು ಸಾರ್ ಕುರಿಗಳು,
ಬಹಳ ಜನಪ್ರಿಯವಾದವು. ಹಾಗೆಯೇ ಎದೆ ತುಂಬಿ ಹಾಡಿದೆನು, ನಾಕು ತಂತಿ, ಎಲ್ಲಿ ಜಾರಿತೋ ಮನವು ಹಾಡುಗಳು ಇವತ್ತಿಗೂ ಹೊಸದು. ಶ್ರೀ ಮೈಸೂರು ಅನಂತಸ್ವಾಮಿಯವರ ಮಗಳು ಸುನೀತಾ ತಂದೆಯವರಿಂದಲೇ ಮೊದಲ ಸಂಗೀತ ಶಿಕ್ಷಣ ಪಡೆದದ್ದು. ಇವರು ಪಂಡಿತ್ ಡಿ.ವಿ. ಹರೀಂದ್ರ ಮತ್ತು ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದೆಯಾಗಿರುವ ಸುನೀತಾ ಅವರು ತಮ್ಮ 13ನೇ ವಯಸ್ಸಿನಿಂದ ಭಾವಗೀತೆಗಳ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಭಾರತ ಮತ್ತು ಅಮೆರಿಕದ ಹಲವು ನಗರಗಳಲ್ಲಿ ಸಂಗೀತದ ರಸದೌತಣವನ್ನು ನೀಡಿರುವ ಇವರು ಸ್ವತಃ ಸಂಗೀತ ನಿರ್ದೇಶಕಿಯೂ ಹೌದು. ಜೊತೆಗೆ ಹಾರ್ಮೋನಿಯಂ, ಕೀಬೋರ್ಡ್, ಗಿಟಾರ್ ಮತ್ತು ಮ್ಯಾಂಡೋಲಿನ್ ಕೂಡ ನುಡಿಸಬಲ್ಲರು. ನಮ್ಮೆಲ್ಲರ ನೆಚ್ಚಿನ ಸಾವಿರದಾಚೆ ಸಪ್ತಸ್ವರ ಕಾರ್ಯಕ್ರಮಕ್ಕೆ ಹಿನ್ನೆಲೆ ಸಂಗೀತ ನೀಡಿರುವ ಇವರು ಇತ್ತೀಚೆಗಷ್ಟೇ ನಡೆದ ಅಕ್ಕ ಸಮ್ಮೇಳನದ ಆಶಯ ಗೀತೆಯ ಸಂಗೀತ ಸಂಯೋಜಕಿಯೂ ಕೂಡ ಹೌದು. ಪ್ರಸಕ್ತ ಮಿಶಿಗನ್ನಿನ ನೋವಿಯಲ್ಲಿ ತಮ್ಮ ಪತಿ ಮತ್ತು 2 ಮಕ್ಕಳೊಡನೆ ನೆಲೆಸಿರುವ ಇವರು ಕಳೆದ 17 ವರ್ಷಗಳಿಂದ ಅಮೆರಿಕದಲ್ಲಿ ಕನ್ನಡದ ಕಂಪನ್ನು ಪಸರಿಸುತ್ತಿದ್ದಾರೆ. ಅನಂತಸ್ವಾಮಿಯವರ ಕಿರಿಯ ಪುತ್ರಿ ಅನಿತಾ 17ನೇ ವಯಸ್ಸಿನಿಂದ ತಮ್ಮ ತಂದೆಯವರೊಡನೆ ಭಾರತದ ಹಲವು ನಗರಗಳಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಕಳೆದ 10 ವರ್ಷಗಳಿಂದ ಅಕ್ಕ ಸುನೀತಾ ಅವರ ಜೊತೆ ಅಮೆರಿಕದ ಹಲವು ನಗರಗಳಲ್ಲಿ ಇವರು ಭಾವಗೀತೆಯನ್ನು ಹಾಡಿ ಜನರ ಮನಸ್ಸು ಗೆದ್ದಿದ್ದಾರೆ. ಇವರು ಶ್ರೀ ಪ್ರಹ್ಲಾದ್ ರಾವ್ ಬಳಿ ಕರ್ನಾಟಕ ಸಂಗೀತ ಮತ್ತು ಶ್ರೀಮತಿ ಲಕ್ಷ್ಮೀ ಕುಲಕರ್ಣಿ ಅವರ ಬಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಜೊತೆಗೆ ಶ್ರೀಮತಿ ರಾಧಾ ಶ್ರೀಧರ್ ಮತ್ತು ಶ್ರೀಮತಿ ಸುಭದ್ರಾ ಅವರ ಬಳಿ ಭರತನಾಟ್ಯ ತರಬೇತಿ ಪಡೆದಿದ್ದಾರೆ. ಇವರು ಆಲನ್ ಟೌನ್ ಪೆನ್ಸಿಲ್ವೇನಿಯಾದಲ್ಲಿ ನೆಲೆಸಿದ್ದಾರೆ. ಅಲ್ಲಿನ ನ್ಯಾಷನಲ್ ಪಬ್ಲಿಕ್ ರೇಡಿಯೋದಲ್ಲಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ತ್ರಿವೇಣಿ ತಂತ್ರಕೂಟದ ಮನರಂಜನಾ ಕಾರ್ಯದರ್ಶಿಯಾಗಿರುವ ಇವರು ಮ್ಯೂಸಿಕ್ ಟುಗೆದರ್ ಸಂಸ್ಥೆಯಡಿ ಮಕ್ಕಳಿಗೆ ಅಮೆರಿಕದ ಜನಪದ ಸಂಗೀತ ಮತ್ತು ಪ್ರಪಂಚದ ನಾನಾ ಭಾಗಗಳ ಸಂಗೀತವನ್ನು ಹೇಳಿಕೊಡುತ್ತಾರೆ. ಅನಿತಾ ಹಲವಾರು ಧ್ವನಿ ಸುರುಳಿಗಳಿಗೆ ತಮ್ಮ ದನಿ ನೀಡಿದ್ದಾರೆ. ಈಗ ಬನ್ನಿ, ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಧ್ಯಾ.